ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ತಾಲೂಕಿನ ಡಾಣಾಪುರ ಗ್ರಾಮದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮೂರ್ತಿಗೆ ವಿಶೇಷ ಪೂಜಾ ಹೂವಿನ ಅಲಂಕಾರ. ಶಿವಪ್ಪ ಮಾಲಾಧಾರಿಗಳ ಪಾದಯಾತ್ರೆ ನಿಮಿತ್ತ ವಿಶೇಷ ಪೂಜಾ ಅಲಂಕಾರ. ದಿನಾಂಕ 4/2/2026 ತಾಲೂಕಿನ ಡಾಣಾಪುರ ಗ್ರಾಮದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಶಿವಪ್ಪ ಮಾಲಾಧಾರಿಗಳಿಂದ ಡಾಣಾಪುರ ವಿಶೇಷ ಪೂಜಾ ಅಲಂಕಾರ ನೆರವೇರಿಸಿ ಹಾಗೂ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಬಳಿಕ ಪಾದಯಾತ್ರೆಗೆ ತಯಾರಿ ನಡೆಸಿದ ಶಿವಪ್ಪ ಮಾಲಾಧಾರಿಗಳಾದ ಬಸವರಾಜ್ ಯಮಗನೂರ್, ವೀರನಾಗಪ್ಪ, ವೀರನಗೌಡ, ಮಂಜುನಾಥ ಪಿಪಿ, ಮಲ್ಲನಗೌಡ ಜೆ, ಪಿಡ್ಡಪ್ಪ, ವೀರೇಶ್ ಬಕ್ಕಾರ್, ಲಿಂಗರಾಜ್ ಹೂಗಾರ್, ಮಂಜುನಾಥ ಮಡ್ಡೆ, ಮಲ್ಲೇಶ್ ಮಳಗಿ, ವೆಂಕಟರಮಣ, ಮಾರುತಿ ಬಾತ್, ಶಿವಮಣಿ, ಮಲ್ಲಯ್ಯ ಸ್ವಾಮಿ ಪೂಜಾರಿ, ಹನುಮೇಶ್, ತಿಪ್ಪೇಸ್ವಾಮಿ, ಗ್ರಾಮದ ಹಿರಿಯರಾದ ಮಲ್ಲನಗೌಡ, ಫಕೀರಪ್ಪ, ಚಿದಾನಂದಪ್ಪ, ಅಯ್ಯಪ್ಪ, ಹನುಮಂತಪ್ಪ, ಈರಪ್ಪ ಇತರರು ಇದ್ದರು. ಈ ವರ್ಷವು ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ 2005ರಿಂದ ಸ್ಟಾರ್ಟ್ ಆಗಿದೆ. ಪಾದಯಾತ್ರೆ ಪ್ರತಿ ವರ್ಷವೂ ಶ್ರೀ ಡಾಣಾಪುರದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪ್ರಸಾದವು ಮತ್ತು ಸಾಯಂಕಾಲ ಭಜನೆ ಮತ್ತು ಭಜಂತ್ರಿಗಳಿಂದ ಪಾದಯಾತ್ರೆ ಕಳಿಸಲಾಗುತ್ತದೆ. ಶಿವಸ್ವಾಮಿಗಳು ಮತ್ತು ಸಿವಿಲ್ ಎಲ್ಲ ಊರಿನ ಜನರು ಕೂಡಿಕೊಂಡು ಕಳಿಸ್ತಿದ್ದೀವಿ ಎಲ್ಲರೂ. ಈ ವರ್ಷವೂ ಅನ್ನ ಸಂತರ್ಪಣೆ ಮತ್ತು ರುದ್ರಾಭಿಷೇಕ, ಹೂವಿನ ಅಲಂಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡಿರುತ್ತೇವೆ. ಎಷ್ಟು ಜನ ನೀವು? ಮೊದಲೆಲ್ಲ 150-120 ಹೋಗಿದ್ದೀವಿ ಸರ್. ಈಗ ಒಂದು 25-30 ಜನ ಆಗ್ತಾರೆ ಇಲ್ಲಿಂದ ಪಾದಯಾತ್ರೆ. ನಮ್ಮೂರ್ಲಿಂದ 450 ಕಿಲೋಮೀಟರ್ ಶ್ರೀಶೈಲ ಆಗುತ್ತೆ. ಸಂತರ್ಪಣೆ ಮಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಶ್ರೀಶೈಲಕ್ಕೆ ಹೋಗ್ತೀವಿ ಸರ್. ಬಂದ್ಮೇಲೆ ಯಾರ್ಯಾರ ಮನೆಗೆ ಅವರೇ ಅನ್ನ ಸಂತರ್ಪಣೆ ಮಾಡ್ತಾರೆ ಸರ್. ಇಲ್ಲಿ ಏನೇನು? ಬೆಳಗ್ಗೆ ರುದ್ರಾಭಿಷೇಕ ಇರುತ್ತೆ ಸ್ವಾಮಿ, ಹೂವಿನ ಅಲಂಕಾರ ಮತ್ತು ಎಲ್ಲ ಜನಗಳು ಎಲ್ಲರಿಗೂ ಅನ್ನ ಪ್ರಸಾದ ಇರುತ್ತೆ. ಕಾರ್ಯಕ್ರಮ ಸಾಯಂಕಾಲ ಪಾದಯಾತ್ರೆ ಹೋಗೋರು ಭಜನೆ ಮಾಡಿಕೊಂತ ಭಜಂತ್ರಿಗಳನ್ನು ಊರಿನ ಎಲ್ಲ ಜನರು ಕಳಿಸ್ಕೊಡ್ತೀವಿ. ಇಲ್ಲ ಎಲ್ಲಾರು ಒಂದೇ ಸಮ ಅಂತಂದು ಇದು ಮಾಡ್ಕೊಂಡ್ವಿ. ಇದು ಮಾಲೆ ಸಂಕೇತವೇನಂದ್ರೆ ಬಟ್ಟೆಗಳು ಇಲ್ಲಿ ಎಲ್ಲಾರು ಒಂದೇ ತರ ಇರೋದು. ಇಲ್ಲಿ ಯಾವ ಜಾತಿ ಭೇದ ಇರೋದಿಲ್ಲ, ಎಲ್ಲಾರು ಒಂದೇ ತರ, ಎಲ್ಲರಿಗೂ ಶಿವ ಅಂತಂದು ಕರಿತೀವಿ. ಇಲ್ಲಿ ಮೇಲು ಕೀಳು ಹಿರಿಯ ಸಣ್ಣರು ಅನ್ನೋದು ಏನಿಲ್ಲ, ಎಲ್ಲಾರು ಸಮಾನರು. ಶಿವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ನಮ್ಮ ಹೆಸರು ವೈ ಬಸನಗೌಡ ಅಂತ ಶಿವ, ವೀರಂಗೌಡ ಶಿವ, ಮತ್ತು ವೀರನಾಗಪ್ಪ ಶಿವ, ಮಂಜುನಾಥ್ ಶಿವ, ನಮ್ಮ ಮಾರುತಿ ಶಿವ, ಲಿಂಗರಾಜ್ ಶಿವ, ಪಿಡ್ಡಪ್ಪ ಶಿವ, ವೀರೇಶ್ ಶಿವ ಮತ್ತು ಮಡ್ಯರ್ ಮಂಜುನಾಥ್ ಶಿವ. ಎಲ್ಲರೂ ಊರಿನ ಎಲ್ಲ ಗುರು ಹಿರಿಯರು ಸತ್ಯ ಸಾಥ್ ಕೊಡ್ತಾರೆ ಶಿವ. ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ. ನಮ್ಮೂರಿನಿಂದ ಪ್ರತಿ ವರ್ಷ ಒಂದು 100-150 ಜನ ಹೋಗ್ತಿದ್ರು. ಈಗ ಒಂದು 20 ಜನ ಸ್ವಾಮಿಗಳು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಪಾದಯಾತ್ರೆಯಿಂದ ಹೊರಟಿದ್ದಾರೆ. ಅವರು ಒಂದು 450 ಕಿಲೋಮೀಟ್ರ್ ನಮ್ಮ ಊರಿನ ಸ್ವಾಮಿಗಳು ಹೋಗ್ತಾರಂದರೆ ನಮ್ಮ ಊರಿನ ಒಂದು ಹೆಮ್ಮೆಯ ವಿಷಯ. ನಮ್ಮೂರು ಉದ್ಧಾರ ಆಗಲಂತಂದು ಅವರೊಂದು 45 ದಿವಸ ವ್ರತ ಮಾಡಿ ಅವರೊಂದು ಕಟ್ಟುನಿಟ್ಟಿನಿಂದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಪಾದಯಾತ್ರೆ ಮಾಡ್ತಾರಂದ್ರೆ ನಮ್ಮ ಊರಿಗೆ
ಒಂದು ಒಳ್ಳೆಯ ಶುಭ ಸಂಕೇತ ಅಂತಂದು ನಾವು ಬಯಸ್ತಾ ಅವರು ಹೋಗೋದು ಪ್ರಯಾಣ ಸುಖಕರವಾಗಲಿ, ಅವರು ಹೋಗಿ ಬರಲಿ ಅಂತಂದು ಹೇಳಿ ನಮ್ಮ ಊರಿನ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಿ.ಎಚ್. ಮಲ್ಲನಗೌಡರು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.